ಸ್ನೇಹಿತರೆ, ಇವತ್ತು 6ನೇ ದಿವಸ ನಾನು ಜಿಮ್ಮಿಗೆ ಹೋಗ್ಬೇಕಾಗಿರೋ ದಿವಸ. ಸೊ ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್ 5:20ಗೆ ಎದ್ದು ಸ್ವಲ್ಪ ವಾಶ್ರೂಮ್ಗೆಲ್ಲ ಹೋಗಿ ಮುಖ ತೊಳ್ಕೊಂಡು ಇವಾಗ ಅಡುಗೆ ಮನೆಗೆ ಬಂದೆ. ಸ್ಟವ್ ಆನ್ ಮಾಡಿ ಬಿಸಿನೀರು ಇಟ್ಟಿದ್ದೀನಿ. ಸೊ ಈಗ ಟೈಮ್ ಬಂದು 5:50. ಸೊ ಇಲ್ಲಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಚಾಪ್ ಮಾಡಿದ್ದೀನಿ. ಇಲ್ಲಿ ಸ್ವಲ್ಪ ಮಿಕ್ಕಿರೋದು ನಿಂಬೆಹಣ್ಣು ಇಟ್ಟಿದ್ದೀನಿ. ಸೊ ಏನೇನು ನೆನೆಸಿದ್ದೀನಿ ತೋರಿಸ್ತೀನಿ. ಹೆಸರು ಕಾಳು ನೆನೆಸಿದ್ದೀನಿ. ಆಲ್ಮೋಸ್ಟ್ 5 ಡೇಸಿಂದ ಅದೇ ಯೂಸ್ ಮಾಡ್ತಾ ಇದ್ದೆ. ಸೊ ಮೆಂತ್ಯ ನೆನೆಸಿದ್ದೀನಿ. ಅದು ಇನ್ನೊಂದು ಸ್ವಲ್ಪ ಇದೆ ಮೊಳಕೆ, ನಿಮ್ಗೆ ಗೊತ್ತಲ್ಲ ನಾನು ಯೂಸ್ ಸಲಾಡ್ಗೆ. ಸೊ ಇಲ್ಲಿ ಉದ್ದಿನಬೇಳೆ ನೆನೆಸಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ದ್ರಾಕ್ಷಿ ನೆನೆಸಿದ್ದೀನಿ. ಮತ್ತು ಇಲ್ಲಿ ದೇಸಿ ಚೆನ್ನ ನೆನೆಸಿದ್ದೀನಿ. ಸೊ ದೇಸಿ ಚೆನ್ನ ಮತ್ತು ಉದ್ದಿನಬೇಳೆ ಉಪಯೋಗಿಸ್ಕೊಂಡು ದೋಸೆ ಮಾಡ್ಕೊಂಡಿದ್ದೆ ನಿನ್ನೆ, ತುಂಬ ಚೆನ್ನಾಗಿತ್ತು. ಸೊ ಇವತ್ತಿಗೂ ಕೂಡ ಅದೇ ಮಾಡೋಣ ಅಂತ ನೆನೆಸಿದ್ದೀನಿ. ಯಾಕಂದರೆ ರೈಸ್ ತಿನ್ನಂಗಿಲ್ಲ ಇನ್ನೂ 5 ಡೇಸ್. ಈಗ ಮಧ್ಯಾಹ್ನನೂ ರೈಸು. ಸೊ ಹಾಗಾಗಿ ಇದನ್ನು ಇವಾಗ ಚೆನ್ನಾಗಿ ಜಜ್ಜಿಬಿಟ್ಟು ಹಾಕ್ಕೊಳ್ತೀನಿ. ಈಗ ಬಿಸಿ ಆಗಿದೆ ಆಲ್ಮೋಸ್ಟು. ಆಫ್ ಮಾಡಿ ಇದಕ್ಕೆ ಹಾಕ್ತೀನಿ ಎಲ್ಲ. ಆ್ಯಸ್ ಯೂಶುವಲ್ ನಿಮ್ಗೆ ಗೊತ್ತಲ್ವ, ಇದನ್ನು ಸ್ವಲ್ಪ ಜಜ್ಜಿ ಹಾಕ್ತೇನೆ ಈಗ. ಸೊ ಇಷ್ಟು ಸ್ವಲ್ಪ ಹಾಗೆ ಹಾಕ್ತಾ ಇದ್ದೆ ಒಂದು 5 ಡೇಸು. ಈಗ ಸ್ವಲ್ಪ ಜಜ್ಜೋಣ ಅಂತ ಹೇಳಿ. ಎಸ್, ಸೊ ನೀವು ಕೂಡ ಇದನ್ನ ಎದ್ದಿದ ತಕ್ಷಣ ಕುಡೀರಿ, ತುಂಬ ಒಳ್ಳೆಯದು. ನಿಮ್ಮ ಬಾಡಿಲಿ ನೀವೇ ಚೇಂಜಸ್ ನೋಡ್ತೀರಾ ಪಾಸಿಟಿವ್ ಆಗಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಇದು ಬೀಜ ತೆಗೆದೆ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಸು ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ನನಗೂ ಕೂಡ ಸಬ್ಸ್ಕ್ರೈಬರ್ ಗೈನ್ ಆದರೆ ಒಳ್ಳೇದಲ್ವಾ, ಇನ್ನೂ ಮೋಟಿವೇಶನ್ ಸಿಗುತ್ತೆ. ಹೆಚ್ಚು ವಿಡಿಯೋಸ್ ಮಾಡ್ತೀನಿ. ಸೊ ಈಗ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ಇನ್ನೊಂದು ಇದರಲ್ಲಿ ಒಂದು ಸ್ವಲ್ಪ ಸಿಗ್ಬೋದು. ಸೊ ಇವಾಗ ಇದಕ್ಕೊಂದು ಸ್ವಲ್ಪ ಹನಿ ಮತ್ತು ಲೈಮ್, ಇದು ಏನದು ಆ್ಯಪಲ್ ಸೈಡರ್ ವಿನೆಗರ್ ಹಾಕ್ತೀನಿ. ಸ್ನೇಹಿತರೆ, ಒಂದು ಅರ್ಧ ಸ್ಪೂನಷ್ಟು ಹನಿ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಆ್ಯಪಲ್ ಸೈಡರ್ ವಿನೆಗರ್ ಹಾಕಬೇಕು. ಸ್ನೇಹಿತರೆ, ಇದಕ್ಕೆ ಆ್ಯಪಲ್ ಸೈಡರ್ ವಿನೆಗರ್ ಹಾಕಲ್ಲ ಇವಾಗ ನಾನು. ಆ್ಯಕ್ಚುಲಿ ಇದಕ್ಕೆ ಮೋಸ್ಟ್ಲಿ ಹಾಕೋದಿಲ್ಲ ಅನಿಸುತ್ತೆ. ಹಾಕಕ್ಕೆ ಹೋದ ಈಗ ಹಾಕಲಿಲ್ಲ, ಮುಚ್ಚಿಟ್ಬಿಡ್ತೀನಿ. ನಾನು ಮರ್ತ್ಬಿಟ್ಟು ಹಾಕ್ತಿದ್ದೆ, ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಇನ್ನೊಂದ್ಸತಿ ಕೇಳಿಸ್ಕೋಬೇಕು. ನಂಗೆ ಅನಿಸ್ತಾ ಇದೆ ಬೆಳಗ್ಗೆ ಟೈಮು ಬರೀ ಇಷ್ಟೇ, ಲೈಮ್, ಜಿಂಜರ್ ಮತ್ತು ಗಾರ್ಲಿಕ್ ಹಾಗೂ ಹನಿ ಅಷ್ಟೇ ಅನಿಸುತ್ತೆ. ಸೊ ಇವಾಗ ಇದಕ್ಕೆ ನೀರು ಹಾಕಿ ಕುಡಿಯೋದು. ಮತ್ತೆ ಕೇಳಿಸ್ಕೋತೀನಿ, ನೋಡೋಣ. ಸರು ಕಳಿಸಿರೋ ಅಂದರೆ ಹೇಳಿರುವಾಗ ಆಡಿಯೋ ರೆಕಾರ್ಡ್ ಮಾಡಿದ್ದೀನಿ. ಆ್ಯಪಲ್ ಸೈಡರ್ ವಿನಿಗರ್ ಇದೆಯಾ ಏನು ಅಂತ ನಂಗೆ ಅಂಥ ಪ್ರಕಾರ ಇಲ್ಲ, ಯಾಕಂದರೆ ಅದು ಸಲಾಡ್ಗೆ ಕೋಟ್ ಮಾಡಿ ಅಂತ ಅವ್ರು ಹೇಳಿಬಿಟ್ಟು. ಸೊ ನಾನು ಮರ್ತ್ಬಿಟ್ಟು ಇದಕ್ಕೂ ಹಾಕೊಳ್ತಾ ಇದ್ದೆ. ಸ್ವಲ್ಪ ಇವತ್ತು ಸ್ಟಮಕ್ ಪೇಯ್ನ್ ಇದೆ ನನಗೆ, ಎದ್ದೇಳ್ತಿದ್ದಂಗೆ. ಅದು ನಿನ್ನೆ ಎಲ್ಲ ಸ್ಟಮಕ್ಗೆ ವರ್ಕೌಟ್ ಮಾಡಿಸಿದ್ದಾರೆ. ಸೊ ಹಾಗಾಗಿ ಸೊ ಬೆಲ್ಲಿ ಫ್ಯಾಟ್ ಕರ್ಗೋದಕ್ಕೆ ಸಿಕ್ಕಾಪಟ್ಟೆ ವರ್ಕೌಟ್ ಮಾಡಿಸ್ತಾ ಇದ್ದಾರೆ. ಸೊ ಈಗ ಇದನ್ನ ಕುಡಿಯೋದು. ಚೆನ್ನಾಗಿದೆ. ಲೋಟಕ್ಕೆ ಹಾಕೊಂಡು ಕುಡಿಯೋಣ. ಸೊ
ಹಾಕ್ತಾ ಇದ್ದೀನಿ. ಬಿಸಿ ಬಿಸಿ ಇದೆ, ಅಂದ್ರೆ ಕುಡಿಯೋಷ್ಟು ಬಿಸಿ ಆಯ್ತಾ. ಸೊ ಇದನ್ನ ಕುಡ್ದಾದ್ಮೇಲೆ ಅದು ಸೊ ಟೋಟಲ್ ಆಲ್ಮೋಸ್ಟ್ 2 ಗ್ಲಾಸಸ್ ಆಗುತ್ತೆ. ಸ್ನೇಹಿತರೆ 1-2 ಅವರ್ಸ್ ಆಯ್ತು ನಾನು ಜ್ಯೂಸ್ ಕುಡ್ದಾದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿದೆ. ಸ್ವಲ್ಪ ಬಾಡಿ ಪೇನ್ ಇತ್ತಲ್ಲ, ಹಾಗೆ ಲ್ಯಾಪ್ಟಾಪ್ ಅಲ್ಲಿ ಸ್ವಲ್ಪ ಕೆಲಸ ಇತ್ತು, ಫೈಲ್ಸ್ ಎಲ್ಲ ಟ್ರಾನ್ಸ್ಫರ್ ಮಾಡೋದೆಲ್ಲ. ಸೊ ಅದಾದ್ಮೇಲೆ ಇವಾಗ ನಾನಿಲ್ಲಿ ಸಲಾಡ್ ತರ ಮಾಡ್ಕೊಂಡಿದ್ದೀನಿ. ಅಂದ್ರೆ ಇದರಲ್ಲಿ ಆಪಲ್ ಮತ್ತೆ ಸೌತೆಕಾಯಿ, ಸ್ವಲ್ಪ ಸ್ಪ್ರೌಟ್ಸ್, ಮತ್ತೆ ರೈಸನ್ಸ್, ದ್ರಾಕ್ಷಿ ಸ್ವಲ್ಪ, ಮತ್ತೆ ಸ್ವಲ್ಪ ಬಾದಾಮಿ ನೆನೆಸಿರೋದು. ಸೊ ಇದಿಷ್ಟು ಇದೆ, ಮತ್ತೆ ಸ್ವಲ್ಪ ಆಪಲ್ ಸೈಡರ್ ವಿನಿಗರ್ ಹಾಕಿದ್ದೀನಿ. ಸೊ ಇದು ತಿಂದು ದೋಸೆಗೆ ಸ್ವಲ್ಪ ರುಬ್ಬಣ ಅಂತ ಎಲ್ಲ ಹಾಕಿದ್ದೀನಿ. ನೆನೆಸಿರುವಂತಹ ಚೆನ್ನ ನಿಮ್ಗೆ ತೋರಿಸಿದ್ನಲ್ಲ ಬೆಳಗ್ಗೆ, ಅಂದ್ರೆ ಜ್ಯೂಸ್ ಕುಡಿಯೋವಾಗ ತೋರಿಸಿದೆ ನೋಡಿ. ಸೊ ಬ್ಲ್ಯಾಕ್ ಚೆನ್ನ, ಮತ್ತೆ ಉದ್ದಿನ ಬೇಳೆ, ಮತ್ತೆ ಸ್ವಲ್ಪ ಶುಂಠಿ, ಮತ್ತೆ ಒಂದೇ ಒಂದು ಹಸಿಮೆಣಸಿನಕಾಯಿ, ಜೀರಿಗೆ, ಒಂಚೂರು ಬ್ಲ್ಯಾಕ್ ಪೆಪ್ಪರ್, ಮತ್ತೆ ಸ್ವಲ್ಪನೇ ಸಾಲ್ಟ್ ಹಾಕಿದ್ದೀನಿ. ಸೊ ಇವಾಗ ಇದನ್ನ ಸ್ವಲ್ಪ ನೀರ್ ಹಾಕೊಂಡು ರುಬ್ತೀನಿ. ಆಲ್ರೆಡಿ ಚೂರ್ ನೀರ್ ಹಾಕ್ತೆ, ಅಂದ್ರೆ ಮೆಂತ್ಯ ನೆನ್ಸಿದ್ನಲ್ಲ ಅದ್ರದ್ದು ನೀರಿತ್ತು, ಮೆಂತ್ಯದ ನೀರು ಒಳ್ಳೇದು ಅಂತ ಹೇಳಿ ಅದನ್ನೇ ಹಾಕಿದ್ದೀನಿ. ಸೊ ಇದನ್ನ ನೀಟಾಗಿ ರುಬ್ಬಿಟ್ಟು ಇದನ್ನ ದೋಸೆ ಬ್ಯಾಟರ್ ರೆಡಿ ಮಾಡ್ಕೋತೀನಿ ಇದರಲ್ಲಿ. ಸೊ ಇದನ್ನ ಇವಾಗ ಒಂದು ಬಟ್ಟೆಲಿ ಕಟ್ಟಿಟ್ಬಿಡ್ತೀನಿ ಮೊಳಕೆ ಬರ್ಲಿ. ಆಮೇಲೆ ಮಧ್ಯಾಹ್ನದ ಮೇಲೆ ನಾನು ಒಂದು ಬಾಟಲ್ ತೋರಿಸಿದೀನಲ್ವಾ, ಅದರಲ್ಲಿ ಇನ್ನೊಂದು ಸ್ವಲ್ಪ ಇದೆ, ತೋರಿಸ್ತೀನಿ ನಿಮ್ಗೆ. ಫ್ರಿಡ್ಜ್ ಅಲ್ಲಿ ಇದೆ ನೋಡಿ, ಇನ್ನೊಂದು ಸ್ವಲ್ಪ ಇದೆ. ಇದನ್ನ ಖಾಲಿ ಆಗಿದ ತಕ್ಷಣ ಇದಕ್ಕೆ ಈ ಬಾಟಲ್ಗೆ ಇದನ್ನ ಹಾಕ್ಬೇಕಾಗತ್ತೆ. ಸೊ ಅಲ್ಲಿವರೆಗೂ ಇದನ್ನ ಬಟ್ಟೆಯಲ್ಲಿ ಕಟ್ಟಿಟ್ಟು ಬಿಡ್ತೀನಿ. ಸೊ ಮೊಳಕೆ ಬರುತ್ತೆ, ನಂಗೆ ಇನ್ನೊಂದು 3 ಡೇಸ್ಗೆ ಆಗ್ಬಿಡತ್ತೆ ಇದು. ಸೊ ಸ್ನೇಹಿತರೆ, ಸೊ ಇದು ತಿಂದು ದೋಸೆ ಮಾಡ್ಕೊಳ್ತೀನಿ. ಸೊ ದೋಸೆಗೆ ಚಟ್ನಿ ಆಲ್ರೆಡಿ ಇದೆ. ಸೊ ಇದೆಲ್ಲ ಸ್ವಲ್ಪ ಮಿಕ್ಕಿದೆ, ಇದು ಕೂಡ ಮಿಕ್ಕಿದೆ, ಆಮೇಲೆ ತಿನ್ನಕ್ಕಾಗತ್ತೆ. ಸೊ ಈಗ ಸ್ವಲ್ಪ ದೋಸೆಗೆ ಚಟ್ನಿ ಮಿಕ್ಕಿದೆ, ನೋಡೋಣ. ಆಕ್ಚುಲಿ ನಿನ್ನೆ ಮಾಡಿದ್ನಲ್ಲ ಅದಿತ್ತು, ಚೆನ್ನಾಗಿದೆ ಆಕ್ಚುಲಿ. ನೋಡಿ ಇಲ್ಲಿ ಗ್ರೀನ್ ವಿತೌಟ್ ಕೊಕೊನಟ್ ಗ್ರೀನ್ ಚಟ್ನಿ ಅಂತ ಹೇಳಿದ್ನಲ್ಲ, ಸೊ ಇದು ಸ್ವಲ್ಪ ಇದೆ ಆಗ್ಬಿಡತ್ತೆ. ಸೊ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಮಾಡ್ಕೊಳ್ಬೋದು, ಬಟ್ ಸಾಕು ಅನಿಸ್ತಾ ಇದೆ ನನಗೆ. ನೋಡೋಣ, ಈಗ ಫಸ್ಟ್ ಇದನ್ನು ತಿನ್ಕೊಳ್ತೀನಿ ನಾನು, ಮತ್ತೆ ಸಿಗ್ತೀನಿ ನಿಮಗೆ. ಸ್ನೇಹಿತರೆ, ಸಲಾಡ್ ತಿಂದು ಒಂದು 15 ಮಿನಿಟ್ಸ್ ಅಲ್ಲಿ ದೋಸೆ ತಿನ್ಬೇಕಾಗಿತ್ತು. ಇವಾಗ ಹಾಫ್ ಅನ್ ಅವರ್ ಮೇಲೆ ಆಗ್ಬಿಟ್ಟಿದೆ, ಒಂದು 40 ಮಿನಿಟ್ಸೇ ಆಯ್ತಾ ಅಂತ. ಐ ಥಿಂಕ್ ಒಂದು ಹಾಫ್ ಅನ್ ಅವರ್ ಆಯ್ತು. ಸೊ ಇವಾಗ ದೋಸೆ ಮಾಡ್ಕೊಳ್ತಾ ಇದೀನಿ. ಸ್ವಲ್ಪ ಎಡಿಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ, ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು. ಸೊ ಇದು ಒಂದು ಬಟ್ಟೆಲಿ ಹಾಕೋದಿದೆ ಕೆಲಸ, ಮತ್ತೆ ಇದು ಚಟ್ನಿ ಸಾಕಾಗತ್ತೆ ಇವಾಗ. ಸೊ ಈಗ ಒಲೆ ಹಚ್ಚಿ ನೀರ್ ಕುಡಿತಾ ಇರ್ಬೇಕು ಅವಾಗ ಒಲೆ ಹಚ್ಚಿ ದೋಸೆ ಮಾಡ್ಕೊಳ್ತೀನಿ. ನೀರ್ ತುಂಬಾ ಚೆನ್ನಾಗಿ ಕುಡಿಬೇಕು. ಸೊ ಇವಾಗ ಸ್ವಲ್ಪ ಇದು ಕಾಯಕ್ಕೆ ಬಿಡ್ತೀನಿ. ಆಯ್ತು, ಸ್ವಲ್ಪ ಕಾದಿದೆ ಆಲ್ಮೋಸ್ಟ್. ಸೊ ಇವಾಗ ಇದಕ್ಕೆ ಹಾಕ್ತೀನಿ. ಈ ಒಂದು ದೋಸೆ ನೀವು ಮಾಡ್ಕೊಳ್ಳಿ, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು ನಾನ್ ಸ್ಟಿಕ್ ಉಪಯೋಗಿಸ್ತಾ ಇದ್ದೀನಿ, ಏನು ಮಾಡಕ್ಕಾಗಲ್ಲ, ಯಾಕಂದ್ರೆ ಕಬ್ಬಿಣದ್ದು ಇದೆ ನನ್ನ ಹೆಸರು, ಅದ್ರಲ್ಲಿ ದೋಸೆ ಹೇಳೋದಿಲ್ಲ, ನಂಗೂ ಸಾಕಾಗೋಗ್ಬಿಡತ್ತೆ. ಅದಕ್ಕೆ ಇವಾಗ ಇದ್ರಲ್ಲೇ ಮಾಡ್ತಾ ಇದೀನಿ. ನೋಡಿ ಚೆನ್ನಾಗ್ ಬಂತು. ಪ್ರತಿಯೊಂದು ಫಾಲೋ ಮಾಡೋದು ಕಷ್ಟ ಆಗ್ಬಿಡತ್ತೆ, ಯಾಕಂದ್ರೆ ನಾನ್ ಸ್ಟಿಕ್ ಅಷ್ಟು ಒಳ್ಳೇದಲ್ಲ, ಬಟ್ ಏನು ಮಾಡಕ್ಕಾಗಲ್ಲ, ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಕಬ್ಬಿಣದ್ದು ಇದ್ರೆ ನಿಮ್ಮ ಹತ್ರ ಯೂಸ್ ಮಾಡಿ, ಅದೇ ಒಳ್ಳೇದು. ಸೊ ನಾನಿಲ್ಲಿ ಮಸ್ಟರ್ಡ್ ಆಯಿಲ್ ಹಾಕ್ತಾ ಇದ್ದೀನಿ. ಸೊ ನೋಡಿ, ಯೆಲ್ಲೋಯಿಶ್ ಕಾಣ್ತಾ ಇದೆ ಮಸ್ಟರ್ಡ್ ಆಯಿಲ್. ಸೊ ಅಷ್ಟರಲ್ಲಿ ಇದನ್ನೊಂದು ಸ್ವಲ್ಪ ಹಾಕೊಂಡೆ ನಾನು, ಇನ್ನೊಂದು ಸ್ವಲ್ಪ ಸ್ಪ್ರೌಟ್ಸ್ ಮತ್ತೆ ಇದು ಚಟ್ನಿ ಈಗ ಇದಕ್ಕೆ ಹಾಕೊಳ್ತೇನೆ. ಸ್ನೇಹಿತರೆ, ಹಾಕೊಂಡೆ, ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಎಲ್ಲ ಬಳ್ದು ಹಾಕೊಂಡೆ. ಇದು ಕೊಕೊನಟ್ ಯೂಸ್ ಮಾಡಿರುವಂತ ಚಟ್ನಿ. ನೀವು ನೋಡಿಲ್ಲ ಅಂದ್ರೆ ಪ್ರೀವಿಯಸ್ ವಿಡಿಯೋ ನೋಡಿ, ಓಕೆನಾ. ಸೊ ಇದು ಡೇ 6 ಡಯಟ್ ನಂದು. ಡೇ 6 ಅಂದ್ರೆ ಆಕ್ಚುಲಿ ಏನ್ ಗೊತ್ತಾ, ಡೇ 1 ಬಂದು ನಾನು ಈವ್ನಿಂಗ್ ಇಂದ ಜಿಮ್ ಹೋಗಕ್ ಶುರು ಮಾಡಿದ್ದೆ ಆಯ್ತಾ.
ಬಟ್ ಡೇ ಸೆಕೆಂಡ್ ಮಾರ್ನಿಂಗ್ ಇಂದ ನಾನು ಪ್ರಾಪರ್ ಡಯಟ್ ಶುರು ಮಾಡಿರೋದು ಆಯ್ತಾ. ಸೊ ನೋಡಿ ಸ್ವಲ್ಪ ಮುರಿತು, ತೊಂದರೆ ಇಲ್ಲ. ಸೊ ಅದು ಮಸ್ಟರ್ಡ್ ಆಯಿಲ್ದು ಸ್ವಲ್ಪ ಅಲ್ಲಲ್ಲೇ ಕಲರ್ ಕಾಣ್ತಾ ಇದೆ ನೋಡಿ. ನಾರ್ಮಲ್ ನಾವು ಯೂಸ್ ಮಾಡೋ ಆಯಿಲ್ ತರ ಇರೋದಿಲ್ಲ ಇದು ಮಸ್ಟರ್ಡ್ ಆಯಿಲ್, ಬಟ್ ಒಳ್ಳೇದು. ಸೊ ಆಯ್ತು, ಈಗ ಒಂದು ದೋಸೆ ಇನ್ನೊಂದು ದೋಸೆ ಹಾಕ್ತೀನಿ. ನಿನ್ನೆ 3 ತಿಂದಿದ್ದೆ, ನೋಡಿರ್ಬೋದು ನೀವು. ಇವತ್ತು ಎಷ್ಟು ತಿಂತೀನೋ ಗೊತ್ತಿಲ್ಲ, ಸ್ವಲ್ಪ ದೊಡ್ಡದಾಗುತ್ತೆ ಸೆಕೆಂಡ್ ಒನ್. ಇದು ಪ್ರೋಟೀನ್ ರಿಚ್ ದೋಸೆ ಸ್ನೇಹಿತರೆ, ಒಮ್ಮೆ ಟ್ರೈ ಮಾಡಿ ಆಯ್ತಾ. ತುಂಬಾ ಚೆನ್ನಾಗಿ ಟೇಸ್ಟು ಮತ್ತೆ ಹೆಲ್ತ್ಗೂ ಕೂಡ ತುಂಬಾನೇ ಒಳ್ಳೇದು. ಸೊ ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ಈ ಒಂದು ಉದ್ದಿನ ಬೇಳೆ ಚೆನ್ನ ಎಲ್ಲ ಯೂಸ್ ಮಾಡೋದ್ರಿಂದ ನಮಗೆ ಎನರ್ಜಿ ಲಾಸ್ ಆಗಲ್ಲ. ಸೊ ನಿಶಕ್ತಿ ಸುಸ್ತು ಇದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದು ಬೇಯಲಿ, ಅಷ್ಟರಲ್ಲಿ ನಾನು ಇದೊಂದು ಸ್ವಲ್ಪ ತಿಂತೀನಿ. ನೋಡಿ ಸಾಫ್ಟ್ ಆಗಿದೆ. ಸುಮ್ಮನೆ ಹೀಗೆ ಜಸ್ಟ್ ಡಿಪ್ ಮಾಡಿ ಅದ್ಕೊಂಡು ಸ್ವಲ್ಪ ಇದನ್ನ ಹಾಕೊಂಡು ತಿನ್ನೋದು ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿ ಟೇಸ್ಟ್. ಒಮ್ಮೆ ಟ್ರೈ ಮಾಡಿ ಆಯ್ತಾ. ಸಕ್ಕತ್ತಾಗಿದೆ, ನೋಡ್ತಾ ಇರ್ಬೇಕು ಅವಾಗ ಇದ್ದಂಗೆ ಸೀರೆ ಹೋಗುತ್ತೆ. ಸ್ವಲ್ಪ ಬೇಯಲಿ. ಮತ್ತೆ ಇದು ಜಾಸ್ತಿನೂ ತಿನ್ಬಾರ್ದು ಸ್ಪ್ರೌಟ್ಸ್. ಸೈಡ್ ಅಲ್ಲಿ ಅಂದ್ರೆ ಡೈಜೆಷನ್ಗೆ ತೊಂದರೆ ಆಗುತ್ತೆ, ಅಂದ್ರೆ ಚೆನ್ನಾಗಿ ಚೀವ್ ಮಾಡಿ ತಿನ್ಬೇಕು. ಯಾಕಂದ್ರೆ ಇನ್ನು ಮಧ್ಯಾಹ್ನನೂ ತಿಂತೀನಿ, ಸಂಜೆನೂ ತಿಂತೀನಲ್ಲ, ಬೆಳಗ್ಗೆನೂ ತಿಂತೀನಿ, ಅದಕ್ಕೆ ಸ್ವಲ್ಪ ಹಾಕೊಂಡಿದ್ದೀನಿ. ಎಸ್, ಕೂತ್ಕೊಂಡು ತಿನ್ನೋಣ ಅಂದ್ರೆ ಇದು ತೀರೋಗ್ಬಿಡುತ್ತೆ. ಸೊ ಅದೊಂದು ಮಾಡ್ಕೊಂಡು ಹೋಗಿ ಕೂತ್ಕೊಂಡು ತಿಂತೀನಿ. ಚೆನ್ನಾಗಿದೆ ಸ್ನೇಹಿತರೆ. ಸೊ ಇದು ಡೇ 6. ಫಸ್ಟ್ ಡೇ ಇಂದ ವಿಡಿಯೋಸ್ ನೋಡ್ತಾ ಬನ್ನಿ. ನೋಡಿಲ್ಲ ಅಂದ್ರೆ ನೀವೇನಾದ್ರೂ ಹೊಸದಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು, ನಿಮಗೂ ಹೆಲ್ಪ್ ಆಗುತ್ತೆ. ನಂಗೂ ಕೂಡ ಸಬ್ಸ್ಕ್ರೈಬರ್ಸ್ ಏನಾದ್ರೆ ಒಳ್ಳೇದಲ್ವಾ, ನಂಗೂ ಮೋಟಿವೇಶನ್ ಸಿಗುತ್ತೆ ಮತ್ತಷ್ಟು ವಿಡಿಯೋಸ್ ಮಾಡಬೇಕು ಅಂತ ಹೇಳಿ. ಸೊ ನೀವು ಕೂಡ ವೆಯ್ಟ್ ಲಾಸ್ ಜರ್ನಿನ ಶುರು ಮಾಡಿ, ಒಳ್ಳೇದಾಗ್ಲಿ. ನಾನು ನಿನ್ನೆ ಸಂಜೆ ವೆಯ್ಟ್ ಚೆಕ್ ಮಾಡಿದಾಗ ಒಂದು 1 kg ಕಮ್ಮಿ ಆಗಿದೆ ವಿತಿನ್ 4 to 5 days ಒಳಗೆ. ಆಕ್ಚುಲಿ 5 days ಆಗಿಲ್ಲ, 4 days ಅಂತ ಹೇಳ್ಬೋದು. 4 days ಅಲ್ಲಿ 1 kg ಕಮ್ಮಿ ಆಗಿದ್ದೀನಿ, ಆಲ್ಮೋಸ್ಟ್ 1 kg. ಸೊ ಇನ್ನ ಒಂದು ಮಾಡ್ಕೊಳ್ತೀನಿ, ಯಾಕಂದ್ರೆ ತುಂಬಾ ವರ್ಕೌಟ್ ಮಾಡಿಸ್ತಾರೆ, ಶಕ್ತಿ ಬೇಕಲ್ಲ. ಏನು ತೂಕ ಕಮ್ಮಿ ಮಾಡ್ಬೇಕು ಅಂದ್ಬಿಟ್ಟು ತುಂಬಾ ಕಮ್ಮಿ ತಿನ್ನೋದೆಲ್ಲ ಮಾಡಲ್ಲ ನಾನು, ನಿಧಾನಕ್ಕೆ ಆಗ್ಲಿ ಹೆಲ್ದಿ ಆಗಾಗ್ಲಿ ಅಂತ ಅಷ್ಟೇ. ಹೆವಿ ಎಲ್ಲಾನು ನಾವು
ಉಪವಾಸ ಇದ್ದು ಮಾಡೋಂಥದ್ದು ಏನಿಲ್ಲ ಸ್ನೇಹಿತರೆ. ಆರಾಮಾಗಿ ತಿನ್ಕೊಂಡು ನೀವು ವೆಯ್ಟ್ ಲಾಸ್ ಮಾಡ್ಬೋದು. ಓಕೆನಾ? ನಾ ಹೇಳ್ಕೊಡ್ತೇನೆ ನಿಮಗೆ ಯಾವ ರೀತಿ ಮಾಡಬೇಕು, ಮತ್ತೆ ಎಕ್ಸಸೈಸ್ ಕೂಡ ಎಲ್ಲ ಹೇಳ್ಕೊಡ್ತೇನೆ. ಈಗ ತುಂಬಾ ಬ್ಯುಸಿ ಇರೋದ್ರಿಂದ ನಿಮಗೆ ವಿಡಿಯೋಸ್ ಮಾಡಕ್ ಆಗ್ತೇ ಇಲ್ಲ. ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಫಿಟ್ನೆಸ್ ಜರ್ನಿಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಇವಾಗ ಇದನ್ನ ತಿನ್ನೋಣ. ಸೊ ತಿನ್ಬಿಟ್ಟು ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಇನ್ನ ಮಧ್ಯಾಹ್ನ ಏನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನು ಇವಾಗ ಇದನ್ನ ತಿನ್ಬಿಟ್ಟು ಸ್ವಲ್ಪ ವಿಡಿಯೋಸ್ ನೋಡೋದಿದೆ, ನೆಕ್ಸ್ಟ್ ವಿಡಿಯೋ ಯಾವ್ದು ಹಾಕ್ಬೇಕು ಅಂತ ಅದನ್ನ ನೋಡಿ ಸ್ವಲ್ಪ ನಾನು ಫ್ರೆಶ್ ಅಪ್ ಆಗಿ ಏನಂತ ಅಂದ್ರೆ ಬಟ್ಟೆಗಳು ಒಗ್ಗೋದಿದೆ, ಒಂದು ಬೆಡ್ಶೀಟ್ ಒಗ್ಗೋದಿದೆ, ಅದೆಲ್ಲ ಒಗ್ದು, ಯಾಕಂದ್ರೆ ಶಾಂತ ಅವ್ರಿಗೆ ಇವಾಗ ನಾನು ಯಾವಾಗ ಹೇಳ್ತೀನೋ ಅವಾಗ ಬಂದ್ರೆ ಸಾಕು ಅಂತ ಹೇಳ್ಬಿಟ್ಟಿದೀನಿ ಕೆಲ್ಸಕ್ಕೆ. ಹಾಗಾಗಿ ಎಲ್ಲ ಕೆಲಸ ನಾನೇ ಮಾಡ್ಕೊಳ್ತಾ ಇದೀನಿ. ಇವನ್ ಅಂಗಡಿ ಕೆಲಸ ಕೂಡ, ಅಂಗಡಿದೇನು ಕೆಲಸ ಇಲ್ಲ ಆಕ್ಚುಲಿ, ಬಟ್ ಯಾರಾದ್ರು ಕಸ್ಟಮರ್ಸ್ ಬಂದ್ರೆ ಹೋಗಿ ಕೊಡೋದು, ಇದ್ ಮಾಡೋದಿಲ್ಲ. ಬಟ್ ಅವರು ಹಾಳೆ ಎಲ್ಲ ಕಟ್ ಮಾಡಿಸೋದೆಲ್ಲ ಕೆಲಸ ಇಲ್ಲ ಅಷ್ಟು. ಇವಾಗ ಒಂದ್ ಸ್ವಲ್ಪ ಕೆಲಸ ಬಾಕಿ ಇದೆ, ಅದನ್ನ ಯಾವಾಗ ಹೇಳ್ತೀನಿ ಅವಾಗ ಬನ್ನಿ ಅಂತ ಅವ್ರಿಗೆ ಹೇಳಿದ್ದೀನಿ. ಹಾಗಾಗಿ ಈಗ ಎಲ್ಲ ಕೆಲಸ ನಾನೇ ಮಾಡ್ಕೊಳ್ತಿರೋದ್ರಿಂದ ಬ್ಯುಸಿ ಇದ್ದೀನಿ. ಅಪ್ಪ ಸ್ವಲ್ಪ ಬ್ಯುಸಿ ಇದ್ದೀನಿ. ನೋಡ ಇದಿಷ್ಟು ತಿಂತೀನಿ, ಬೇಕನ್ಸರ ತಿಂತೀನಿ, ಇಲ್ಲ ಮಧ್ಯಾಹ್ನಕ್ಕೆ ಇಟ್ಕೊಳ್ತೀನಿ, ಮಾಡಿ ಇಟ್ಬಿಡೋದು. ಸುಮ್ಮನೆ ಕಾವಲಿ ಇದಾಗುತ್ತಲ್ಲ ಹೀಟ್. ಈಗ ಬೇಕು ಅನ್ಸಿದ್ರೆ ಮತ್ತೆ ಆನ್ ಮಾಡಿ ಹೀಟ್ ವೇಸ್ಟ್ ಆಗೋದ್ಲು, ಇವಾಗಲೇ ಆನ್ ಮಾಡಿಟ್ಬಿಟ್ರೆ ಬೇಕಾದ್ರೆ ತಿನ್ಬೋದು. ಅಯ್ಯೋ ರಾಮ, ಸ್ವಲ್ಪ ಹಾಳಾಯ್ತು. ಇಲ್ಲಿ ಹಾಗೆ ತಿಂತೀನಿ, ಎಂತ ಇಲ್ಲ. ಎಲ್ಲ ಹೊಟ್ಟೆಗೆ ಹೋದ್ಮೇಲೆ ಮುರಿದೇ ಹೋಗುತ್ತಾನೆ, ಏನಾಳ ಒಂದೊಂದ್ಸತಿ ಆಗುತ್ತೆ. ಇಟ್ಸ್ ಓಕೆ. ಸೊ ಇವಾಗ ಬಿಸಿಗೆ ಬೇಯ್ಕೊಳ್ಳಿ, ಆಫ್ ಮಾಡ್ತೀನಿ. ಸೊ ಇದನ್ನ ಮುಚ್ಚಿಟ್ಬಿಡ್ತೀನಿ. ಸೊ ಇದನ್ನ ತಿಂದು ಬಂದು ಮತ್ತೆ ಬೇಕಿದ್ರೆ ಅದು ಹಾಕೊಳ್ತೇನೆ. ಸ್ನೇಹಿತರೆ ಮಧ್ಯಾಹ್ನಕ್ಕೆ ಸೊ ನಾನಿಲ್ಲಿ ಸ್ವಲ್ಪ ಪಾಲಕ್ ಸೊಪ್ಪಿದೆ, ಅದನ್ನ ನೀಟ್ ಮಾಡ್ಕೊಳ್ತಾ ಇದೀನಿ. ಇವಾಗ ಸೊಪ್ಪನ್ನ ಈ ರೀತಿ ನಾವು ಇಟ್ಕೊಳ್ಳೋದೇ ಕಷ್ಟ, ತುಂಬಾ ಬೇಗ ಹಾಳಾಗ್ಬಿಡತ್ತೆ. ಸೊ ಇಲ್ಲಿ ಜೆಪ್ಟೋ ಕೂಡ ಇಲ್ಲ ಬೆಂಗಳೂರು ತರ, ಹಾಗಾಗಿ ಸೊ ನೀವೇನಾದ್ರು ಜೆಪ್ಟೋ ಇದ್ರೆ ನಿಮ್ಮ ಒಂದು ಏರಿಯಾನಲ್ಲಿ ಫ್ರೆಶ್ ಆಗಿ ತರಿಸ್ಕೊಳ್ಬೋದು. ನಾನಿಲ್ಲಿ ಫ್ರಿಡ್ಜ್ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಒಂದ್ ಸ್ವಲ್ಪ ದಿವಸ ಯೂಸ್ ಮಾಡಿರ್ಲಿಲ್ಲ, ಬಟ್ ಈಗ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ನೀವು ಇಲ್ಲಿ. ಸೊ ಇವಾಗ ಈ ಒಂದು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ಕಡ್ಡಿ ಸಮೇತ ತೊಳೆದು ನಾ ಇದನ್ನ ಸ್ವಲ್ಪ ಸಣ್ಣಗೆ ಹೆಚ್ಕೊಳ್ತೀನಿ. ಸಣ್ಣಗೇನು ಹೆಚ್ಚಲ್ಲ, ಬಟ್ ಇದನ್ನ ಒಂದು ಮಿಕ್ಸಿಗೆ ಹಾಕೊಳ್ತೇನೆ. ಇವಾಗ ಮಶ್ರೂಮು ಮತ್ತೆ ಪಾಲಕ್ ಯೂಸ್ ಮಾಡ್ಕೊಂಡು ಒಂದು ಕರಿ ಮಾಡೋಣ ಅಂತ ಹೇಳಿ ಅನ್ಕೊಳ್ತಾ ಇದೀನಿ. ಸೊ ನೋಡ್ತಾ ಇರಿ ವಿಡಿಯೋ. ಸೊ ಪಾಲಕ್ನ ತೊಳೆದಿಟ್ಟಿದ್ದೀನಿ. ಇವಾಗ ಇಲ್ಲಿ ಮಶ್ರೂಮ್ ಇದೆ. ಸೊ ಇದನ್ನ ಒಂದ್ ಸ್ವಲ್ಪ ಒಂದು 3 days ಮುಂಚೆ ತಗೊಂಡಿದ್ದೆ. ಸೊ ಈಗ ಇದನ್ನ ನೀಟಾಗಿ ಕಟ್ ಮಾಡಿಬಿಟ್ಟು ವಾಶ್ ಮಾಡ್ತೀನಿ. ಸೊ ಇವತ್ತು ಈಗ ಮಧ್ಯಾಹ್ನಕ್ಕೆ ಮತ್ತೆ ರಾತ್ರಿಗೆ ಮಶ್ರೂಮ್ದೇ ಆಗ್ಬಿಡತ್ತೆ. ಸೊ ಈ ತರ ಇದೆ, ಚೆನ್ನಾಗಿ ತೊಳಿಬೇಕಾಗತ್ತೆ. ಅಷ್ಟು ಹಾಕ್ತಾ ಇದೀನಿ, ಯಾಕಂದ್ರೆ ಸುಮ್ಮನೆ ಇಟ್ರೆ ಹಾಳಾಗತ್ತೆ, ಮತ್ತೆ ನನಗೂ ಕೂಡ ಬೇಕಲ್ವಾ ಇವಾಗ್ಲಿಗೆ ಮತ್ತೆ ಮಧ್ಯಾಹ್ನಕ್ಕೆಲ್ಲ. ಸ್ವಲ್ಪ ಇದನ್ನ ನಾನಿಲ್ಲಿ ಸಾಲ್ಟ್ ಹಾಕೊಂಡು ಇದನ್ನ ತೊಳೆಯೋಣ ಅಂತ ಹೇಳಿ ವೈಟ್ ಸಾಲ್ಟ್ ಇಟ್ಕೊಂಡಿದೀನಿ. ಆಕ್ಚುಲಿ ಪಿಂಕ್ ಹಿಮಾಲಯನ್ ಸಾಲ್ಟ್ ಇದೆ ಮನೇಲಿ, ಅಡುಗೆಗೆ ಅದನ್ನು ಉಪಯೋಗಿಸ್ತಾ ಇದೀನಿ. ಸೊ ಇವಾಗ ಇದನ್ನ ಈ ಒಂದು ಉಪ್ಪನ್ನ ಇದಕ್ಕೆ ಹಾಕ್ತಾ ಇದೀನಿ. ಸ್ವಲ್ಪ ಉಪ್ಪು ಹಾಕಿ ತೊಳೆಯೋದ್ರಿಂದ ಚೆನ್ನಾಗಿ ಕ್ಲೀನ್ ಆಗತ್ತೆ.
ಸೊ ಒಂದು ಸ್ವಲ್ಪ ಅರಿಶಿನ ಕೂಡ ಹಾಕಿ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ನಿಮಗೆ. ನೋಡಿ, ಸ್ವಲ್ಪ ಅರಿಶಿನ ಕೂಡ ಹಾಕಿದೆ, ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮ್ಮ ಒಂದು ವೆಯ್ಟ್ ಲಾಸ್ ಜರ್ನಿಗೆ ಈ ಒಂದು ರೆಸಿಪಿ ತುಂಬಾನೇ ಹೆಲ್ಪ್ ಆಗುತ್ತೆ. ಅಂದರೆ ಯಾರೆಲ್ಲ ನೀವು ವೆಯ್ಟ್ನ ರೆಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ಸೊ ನನ್ನೊಂದು ವೀಡಿಯೋಸ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವೀಡಿಯೋಸ್ ನೋಡ್ತಾ ಬನ್ನಿ, ತುಂಬ ಹೆಲ್ಪ್ ಆಗುತ್ತೆ ನಿಮಗೆ. ಸೊ ನಾನು ಕೂಡ ಏನು ಮಾಡ್ತೀನಿ ಅದನ್ನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಸೊ ಚೆನ್ನಾಗಿ ನಾವು ಇದನ್ನು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ ಮಶ್ರೂಮ್ಸ್ನ. ಸೊ ಸೆಕೆಂಡ್ ಟೈಮ್ ಕೂಡ ನಾನು ನೀರು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ತೊಳಿತಾ ಇದ್ದೀನಿ. 1-2-3 ಸತಿ ನೀವು ಚೆನ್ನಾಗಿ ನೀರು ಹಾಕ್ಕೊಂಡು ತೊಳಿಬೇಕಾಗುತ್ತೆ ಮಶ್ರೂಮ್ಸ್ನ. ಸ್ನೇಹಿತರೆ, ನೋಡ್ತಾ ಇರ್ಬೋದು ನೀವು ಇಲ್ಲಿ ನೀಟಾಗಿ ತೊಳೆದು ಈ ರೀತಿ ಹೆಚ್ಚಿಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ, ಯಾವ ಶೇಪ್ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ. ನಾನು ಈ ರೀತಿ ಕಟ್ ಮಾಡಿದ್ದೀನಿ. ಸೊ ಪಾಲಕ್ ಸೊಪ್ಪು ಕೂಡ ತೊಳೆದು ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಏನು ರೆಸಿಪಿ ಮಾಡ್ತೀನಿ, ಯಾವ ರೀತಿ ಮಾಡ್ತೀನಿ ಅಂತ ವಿಡಿಯೋನಲ್ಲಿ ನೋಡ್ತಾ ಹೋಗಿ. ಸೊ ಇದು ಮಧ್ಯಾಹ್ನದ ಊಟಕ್ಕೆ ನಾನು ಮಾಡ್ಕೊಳ್ತಾ ಇರೋದು. ಸೊ ಸಂಜೆಗೂ ಕೂಡ ಮಾಡ್ಕೊಳ್ಬೋದು ಅಥವಾ ಬೆಳಗ್ಗೆಗೂ ಕೂಡ ಮಾಡ್ಕೊಳ್ಬೋದು. ಎನಿ ಟೈಮ್ ನೀವು ಇದನ್ನ ತಿನ್ಬೋದು. ವೆಯ್ಟ್ ಲಾಸ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಈ ರೀತಿ ಜಜ್ಜಿ ಇಟ್ಕೊಳ್ತಾ ಇದ್ದೀನಿ. ಸೊ ಇದು ಜಜ್ಜುವಾಗ ಒಂದು ಸ್ವಲ್ಪ ಕಾಳು ಮೆಣಸು ಹಾಕಬೇಕು, ಚೆನ್ನಾಗಿರುತ್ತೆ. ಸೊ ಇದನ್ನೆಲ್ಲ ಸ್ವಲ್ಪ ಹೀಗೆ ಒಟ್ಟು ಮಾಡಿಕೊಂಡು ನೀವು ಮತ್ತೆ ಜಜ್ಕೊಳ್ಬೇಕಾಗತ್ತೆ. ಸೊ ಹೀಗೆ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ ನೋಡಿ. ಸೊ ಇದಿಷ್ಟು ಚೆನ್ನಾಗಿ ಜಜ್ಜಬೇಕಾಗುತ್ತೆ. ಸ್ನೇಹಿತರೆ, ಇವಾಗ ಇದಾಗಿದೆ. ಇಲ್ಲಿ ನಾನೊಂದು 5-6 ಎಸ್ಲಷ್ಟು ಇದನ್ನ ಹಾಕೊಂಡಿದ್ದೀನಿ, ಏನು ಬೆಳ್ಳುಳ್ಳಿ ಮತ್ತೆ ಶುಂಠಿ, ಮತ್ತೆ ಒಂದು 2 ಇಂಚಷ್ಟು ಶುಂಠಿ ಹಾಕೊಂಡಿದ್ದೀನಿ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಸೊ ಇದು ರೆಡಿ ಆಯ್ತು ಇವಾಗ. ಸ್ನೇಹಿತರೆ, ಇಲ್ಲಿ ನಾನು ಒಂದು ಪಾತ್ರೆಗೆ ಪಾಲಕ್ ಸೊಪ್ಪನ್ನು ಹಾಕಿ ಜಸ್ಟ್ 1 ಮಿನಿಟ್ ಇದನ್ನ ಬೇಯಿಸ್ತೀನಿ. ನೋಡಿ ಏನು ಮಾಡ್ತೀನಿ ಅಂತ ನೋಡ್ತಾ ಇದ್ದೀವಿ. ಸೊ ಇದನ್ನು ಜಸ್ಟ್ ಮುಳುಗೋಷ್ಟು ನೀರು ಹಾಕಬೇಕಾಗುತ್ತೆ. ಜಸ್ಟ್ 1 ಮಿನಿಟ್ ಇದನ್ನ ಜಸ್ಟ್ 1 ಮಿನಿಟ್ ಅಷ್ಟೇ ಬೇಯಿಸ್ಬೇಕು. ಇದನ್ನ ಬೇಯಿಸಿ ಆಫ್ ಮಾಡಿಬಿಡ್ಬೇಕು. ಸ್ನೇಹಿತರೆ, ಇಲ್ಲಿ ಇಟ್ಟು ನೀವು ಬೇಯೋದಕ್ಕೆ. ಸೊ ಜಸ್ಟ್ 1 ಮಿನಿಟ್ ಬೇಯಲಿ. ಇವಾಗ ಜಸ್ಟ್ ಇಟ್ಟಿದ್ದು. ಸೊ ಅದು ಬೇಯೋಷ್ಟರಲ್ಲಿ ನಾವಿಲ್ಲಿ ಒಂದು ಸ್ವಲ್ಪ ಸಲಾಡ್ ರೆಡಿ ಮಾಡ್ಕೊಳ್ತಿದ್ದೀನಿ. ಸೊ ಆಲ್ಮೋಸ್ಟ್ ಏನು ಬೇಯ್ತಾ ಇದೆ ಸ್ನೇಹಿತರೆ. ನಾನಿಲ್ಲಿ ಈ ಒಂದು ಏನು ಸ್ವಲ್ಪ ದ್ರಾಕ್ಷಿ ಇತ್ತಲ್ಲ, ಸ್ವಲ್ಪ ದ್ರಾಕ್ಷಿ ಮತ್ತೆ ಒಂದು ಸ್ವಲ್ಪ ಏನು ಸ್ಪ್ರೌಟ್ಸ್ ಇತ್ತಲ್ಲ ಲಾಸ್ಟ್ ಇದರಲ್ಲಿ, ಅದನ್ನು ಕೂಡ ಹಾಕಿದ್ದೀನಿ. ಸಾಕು, ಜಾಸ್ತಿ ಬೇಡ ಇವಾಗ ಅಂಥೇಳಿ ಮಶ್ರೂಮ್ ತಿಂತಾ ಇದೀನಲ್ಲ. ಸೊ ಇದು ಏನು ಇದು ಈ ಬಾಟಲು ಚೆನ್ನಾಗಿ ತೊಳೆದ್ಬಿಟ್ಟು ಇದರಲ್ಲಿ ಮತ್ತೆ ಇವಾಗ ನಾನು ಸ್ಪ್ರೌಟ್ಸ್ ಮಾಡೋದಕ್ಕೆ ಇದು ಹಾಕಬೇಕು. ಆಲ್ರೆಡಿ ಸ್ಪ್ರೌಟ್ ಬರೋಕ್ಕೆ ಶುರು ಆಗಿದೆ ಈಗ, ಮೊಳಕೆ ಬರೋಕ್ಕೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಮೆಂತ್ಯ ಮತ್ತೆ ಹೆಸರು ಕಾಳು ನೋಡ್ತಾ ಇರ್ಬೋದು ನೀವು, ಮೆಂತ್ಯ ಕೂಡ ಇದೆ. ಸೊ ಇದನ್ನ ಹಾಕಿಡ್ತೇನೆ ಇವಾಗ ಬಾಟ್ಲು ಚೆನ್ನಾಗಿ ತೊಳೆದ್ಬಿಟ್ಟು. ಸೊ ಇಲ್ಲಿ ಆಲ್ಮೋಸ್ಟ್ ಬೇಯಿತು. ಸೊ ಜಸ್ಟ್ 1 ಮಿನಿಟ್ ಅಷ್ಟೇ ಬೇಯಿಸ್ಬೇಕು. ಈಗ ಆಫ್ ಮಾಡ್ಬಿಡೋಣ. ಆಫ್ ಮಾಡಿ ಇದನ್ನ ನಾವು ನೀರೆಲ್ಲ ಬಸ್ಕೋಬೇಕಾಗತ್ತೆ. ಸೊ ಈ ರೀತಿ ನೀರೆಲ್ಲ ಚೆನ್ನಾಗಿ ಬಸ್ದಾದ್ಮೇಲೆ ಇದನ್ನ ನಾವು ಸ್ವಲ್ಪ ಫ್ಯಾನ್ ಕೆಳಗಡೆ ಇಡ್ಬೇಕಾಗತ್ತೆ, ಬೇಗ ಆರ್ಲಿ ಅಂತ. ಸೊ ಈಗ ನಾನು ಒಂದು ಮಸಾಲ ರೆಡಿ ಮಾಡ್ಕೊಳ್ತೀನಿ. ಇದಕ್ಕೆ ತೊಳೆದಿರೋಂಥ ಮೆಣಸಿನ್ಕಾಯಿ 1-2 ಮುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ಇನ್ನೊಂದು ಇತ್ತು ಮುರಿದಿರೋದು. ಸೊ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಟೊಮೆಟೊ ಇದೆ ಸಲಾಡ್ ಯೂಸ್ ಮಾಡಿ. ಸೊ ಇದನ್ನು ಕೂಡ ಕಟ್ ಮಾಡಿ ಹಾಕ್ತೀನಿ. ಸ್ವಲ್ಪ ಸೋಂಪು ಹಾಕ್ತಾ ಇದೀನಿ, ಸ್ವಲ್ಪ ಚೆನ್ನಾಗಿ ಡೈಜೆಷನ್ ಆಗಲಿ ಅಂತ. ಒಂದಿಷ್ಟೇ ಚಕ್ಕೆ ಹಾಕ್ತಾ ಇದ್ದೀನಿ ಸ್ವಲ್ಪ. ಸೊ ಈಗ ಇದಕ್ಕೆ ಆರಿರುವಂತಹ
ಪಾಲಕ್ ಹಾಕ್ತೀನಿ. ನೋಡಿ ಎಷ್ಟಾಗುತ್ತೆ ಅಷ್ಟು. ಫುಲ್ ಹಿಡಿಸುತ್ತೋ ಇಲ್ಲ ಗೊತ್ತಿಲ್ಲ. ಆಯ್ತು ಆಲ್ಮೋಸ್ಟ್. ಸೊ ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡ್ತೀನಿ ಇವಾಗ. ಸ್ನೇಹಿತರೆ ನೋಡಿ ಈ ರೀತಿ ಆಯ್ತು. ಅಷ್ಟೇ ಸಾಕು, ಇನ್ನೊಂದ್ಸತಿ ಏನು ರುಬ್ಬಲ್ಲ ನಾನು. ಸೊ ಕೋರ್ಸ್ ಪೇಸ್ಟ್ ಮಾಡ್ಕೊಂಡ್ರೆ ಸಾಕು. ನೀವು ಆಲ್ಮೋಸ್ಟ್ ಚೆನ್ನಾಗಿ ಪೇಸ್ಟ್ ಆಗಿದೆ ನೋಡಿ. ಇದನ್ನ ನೀವು ಚಟ್ನಿ ತರಾನು ಉಪಯೋಗಿಸ್ಕೊಳ್ಬಹುದು, ವಿತೌಟ್ ಕೊಕೊನಟ್ ಚಟ್ನಿ. ವೆಯ್ಟ್ ಲಾಸ್ಗೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಈಗ ಇದನ್ನ ನಾನು ಮಶ್ರೂಮ್ ಕರಿ ಮಾಡೋದಕ್ಕೆ ಈ ಒಂದು ಮಸಾಲಾನ ಯೂಸ್ ಮಾಡ್ತೀನಿ. ಸೊ ಬನ್ನಿ ಇವಾಗ ಮಶ್ರೂಮ್ ಕರಿ ಪ್ರಿಪೇರ್ ಮಾಡೋಣ. ಸ್ನೇಹಿತರೆ, ಮಶ್ರೂಮ್ ಡ್ರೈ ಕರಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನ್ ಇಟ್ಟಿದ್ದೀನಿ. ಸೊ ಇದು ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೇನೆ ಎಣ್ಣೆ ಹಾಕೊಳ್ಬೇಕು. ಸ್ವಲ್ಪ ಮಸ್ಟರ್ಡ್ ಆಯಿಲ್ ಹಾಕೊಳ್ತಾ ಇದೀನಿ. ಆಯ್ತಾ, ಇದಕ್ಕೆ ಹಾಕಿಟ್ಕೊಂಡಿದ್ದೆ, ಸ್ವಲ್ಪ ಖಾಲಿ ಆಯ್ತು. ಇದನ್ನ ಮತ್ತೆ ಓಪನ್ ಮಾಡಿ ಒಂದು ಸ್ವಲ್ಪ ಹಾಕ್ತಾ ಇದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ. ಸೊ ಇವಾಗ ಇದೊಂದು ಸ್ವಲ್ಪ ಕಾಯ್ಲಿ. ಈಗ ಇದಕ್ಕೆ ಈ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಮಾಡಿಟ್ಕೊಂಡಿರೋದು ಅದನ್ನ ಹಾಕ್ತೀನಿ. ನೋಡ್ತಾ ಇದ್ದೀನಿ, ಚೂರೆ, ಜಾಸ್ತಿ ಇಲ್ಲ, ಚೂರೆ ಸಾಲ್ಟ್. ಈಗ ಇದನ್ನ ಒಂದು ಚೂರು ಮುಚ್ಚಿಟ್ಬಿಡೋಣ. ಸ್ವಲ್ಪ ಹಾಗೆ ಮುಚ್ಚಿಟ್ಬಿಡೋಣ. ಸ್ವಲ್ಪ ಬೇಯಿಸ್ಟ್ರಲ್ಲಿ ನಾನು ಇದೊಂಚೂರು ತಿನ್ಕೊಳ್ತೀನಿ. ಸ್ವಲ್ಪ ಆಪಲ್ ಸೈಡರ್ ವಿನಿಗರ್ ಹಾಕ್ಬಿಟ್ಟು ಈ ಒಂದು ಇದು ಸಲಾಡ್. ಸೌತೆಕಾಯಿ ಇದೆ, ಸೌತೆಕಾಯಿ ಹಾಕೊಳ್ತೀನಿ ಒಂದ್ ಸ್ವಲ್ಪ. ಸ್ನೇಹಿತರೆ, ಒಂದು ಬನಾನಾ ಇತ್ತು. ಆಕ್ಚುಲಿ ಇದು ಜಿಮ್ ಸೇರಕ್ ಮುಂಚೆ ತಗೊಂಡಿದ್ದು, 4-5 ಡೇಸ್ ಮುಂಚೆ. ಬಟ್ ಫ್ರಿಜ್ ಇಟ್ಟಿದೆ, ಚೆನ್ನಾಗಿದೆ. ಇದೊಂದು ಹಾಕೊಂಡ್ ಬಿಡ್ತೀನಿ ಇವಾಗ. ಸ್ನೇಹಿತರೆ, ಇದಕ್ಕೊಂದು ಚೂರೆ ಆಪಲ್ ಸೈಡರ್ ವಿನಿಗರ್ ಹಾಕಿದೀನಿ. ಸೊ ಇದನ್ನ ಈಗ ತಿಂದು ಮತ್ತೆ ನಾನು ಇದು ನೋಡ್ತೀನಿ. ಆಲ್ಮೋಸ್ಟ್ ಇದಾಗಿದೆ. ಇದರಲ್ಲೇ ನೀರಿನ ಅಂಶ ಇರುತ್ತೆ, ನೀರೇನು ಹಾಕ್ಬಾರ್ದು ನೋಡಿ. ನೀರು ಬಿಟ್ಕೊಳ್ತಾ ಇದೆ ಆಲ್ರೆಡಿ. ಸೊ ಬೇಗ ಬೆಂದೋಗ್ಬಿಡತ್ತೆ ಮಶ್ರೂಮ್. ಇವಾಗ ಮಾಡಿಟ್ಕೊಂಡಿರೋಂಥ ಮಸಾಲೆನ ಪಾಲಕ್ದು ಹಾಕ್ತಾ ಇದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ತುಂಬಾ ಇದ್ ಮಾಡ್ಬೇಡಿ, ಅದು ಶೇಪ್ ಹೊಟ್ಟೋಗ್ಬಿಡತ್ತೆ. ಅಂದ್ರೆ ಫುಲ್ ಸ್ಮ್ಯಾಶ್ ಆಗಿ ಕಟ್ ಆಗ್ಬಿಡತ್ತೆ. ಇಷ್ಟು ಸಾಕು. ಈಗ ಒಂದು 2 ನಿಮಿಷ ಸೆಟ್ ಆಗ್ಲಿ ಅದೆರಡು ಕೂಡ. ಮುಚ್ಚಿಡೋಣ ಒಂದು 2 ಮಿನಿಟ್ಸ್. ಸೊ ಅಷ್ಟರಲ್ಲಿ ನಾನು ಇದು ತಿನ್ಕೊಂಡ್ ಬಿಡ್ತೀನಿ ಇವಾಗ. ಆಮೇಲೆ ದೋಸೆ ಮಾಡ್ಲಿಕ್ಕಿದೆ. ಸೊ ಇದು ಬೆಳಗ್ಗೆ ಮಿಕ್ಕಿರುವಂಥದ್ದು ಏನು ಪ್ರೋಟೀನ್ ದೋಸೆ ಹೇಳಿದ್ನಲ್ಲ, ಹಿಟ್ಟು. ಸೊ 2 ದೋಸೆ ಆಗ್ಬೋದು. ಸೊ 2 ದೋಸೆ ಮತ್ತು ಮಶ್ರೂಮ್ ಅಷ್ಟೇ ನಂದೀಗ ಫುಡ್ಡು. ಮತ್ತೆ ಇದು ಸಲಾಡ್ ಅಷ್ಟೇ. ಸ್ನೇಹಿತರೆ, ಇದಕ್ಕೊಂದು ಸ್ವಲ್ಪ ಇಲ್ಲಿ ಡ್ರೈ ರೈಸ್ ಅನ್ಸುತ್ತಲ್ಲ, ಅದು ಕೂಡ ಹಾಕ್ತಾ ಇದೀನಿ. ಸೊ ಇದಿಷ್ಟು ಇವಾಗ ತಿಂದು ದೋಸೆ ತಿನ್ನೋದು. ಸೊ ಸಲಾಡ್ ತಿಂದಾಯ್ತು. ಈಗ ಮಶ್ರೂಮ್ ಕೂಡ ರೆಡಿ ಆಗಿದೆ. ಸೊ ಬೆಂದಿದೆ ಆಲ್ಮೋಸ್ಟ್. ಈಗ ಆಫ್ ಮಾಡ್ತೀನಿ. ಗಮ್ ಅಂತ ಇದೆ. ಸ್ನೇಹಿತರೆ, ಒಮ್ಮೆ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ ಇದು. ನಾ ಇವಾಗ ಟೇಸ್ಟ್ ನೋಡಿ ಹೇಳ್ತೀನಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ, ಗಮ್ ಅಂತ ಇದೆ. ಟೇಸ್ಟ್ ಕೂಡ ಅದ್ಭುತವಾಗಿರುತ್ತೆ. ಯಾಕಂದ್ರೆ ಪಾಲಕ್ ಇದೆ, ಜೀರಾ ಇದೆ, ಮಶ್ರೂಮ್ ಇದೆ, ಎಲ್ಲಾ ತರ ಮಸಾಲೆಗಳಿದೆ. ಸೂಪರ್ ಅಲ್ಲ ಸ್ನೇಹಿತರೆ? ದೋಸೆ ಮಾಡ್ಲಿಕ್ಕೆ ಪ್ಯಾನ್ ಇಟ್ಟಿದ್ದೀನಿ. ಸೊ ಇದನ್ನ ಬಾಟ್ಲಿಗೆ ಹಾಕ್ಬಿಟ್ಟೆ, ಹೊಸದಾಗಿ ಇದು ಸ್ಪ್ರೌಟ್ಸ್ ಆಗ್ಲಿ ಅಂತ ಹೇಳಿ ಮುಚ್ಚಿಟ್ಟಿದ್ದೀನಿ ಮಶ್ರೂಮ್ದು. ಸೊ ಈಗ ದೋಸೆ ಮಾಡ್ಕೊಡೋಣ ಅಂತ ಕಾಯ್ತಾ ಇದೆ ತವಾ. ಸ್ನೇಹಿತರೆ, ಸ್ವಲ್ಪ ದೋಸೆ ಮುರಿತು ಇಲ್ಲಿ. ಸೊ ಏನ್ ಮಾಡಕ್ಕಾಗಲ್ಲ. ಸೊ ಸ್ವಲ್ಪ ದೋಸೆ ತಿಂದು
ವಿಡಿಯೋ ಎಡಿಟ್ ಮಾಡಿ ಜಿಮ್ಗೆ ಹೊರಡೋದು, ಸ್ವಲ್ಪ ರೆಸ್ಟ್ ಮಾಡಿ ರೆಡಿಯಾಗಿ ಹೊರಡೋದಷ್ಟೇ. ಸ್ನೇಹಿತರೆ ಇನ್ನೊಂದು ಚಿಕ್ಕ ದೋಸೆ ಆಗ್ತಾ ಇದೆ. ಸೊ ಇಲ್ಲಿ ನಾನು ಮಶ್ರೂಮ್ ಹಾಕೊಳ್ತಾ ಇದೀನಿ. ಆಕ್ಚುಲಿ ನಾನು ಯಾವಾಗ್ಲೂ ಚೆನ್ನಾಗಿ ಊಟ ಮಾಡೋಳು, ಬಟ್ ಇವಾಗ ಸ್ವಲ್ಪ ಸ್ವಲ್ಪ ತಿನ್ಬೇಕು. ಬಟ್ ಇದು ಮಶ್ರೂಮ್ ಎಲ್ಲ ಜಾಸ್ತಿ ತಿನ್ನೋದ್ರಿಂದ ಸಾಕಾಗ್ಬೋದು. ಸೊ ಇದು 2 ಟೈಮ್ಸ್ಗೆ ಅನ್ಕೊಂಡೆ, ಬಟ್ ಇವಾಗ ದೋಸೆ ಒಂಚೂರೇ ಇರೋದ್ರಿಂದ ಇದನ್ನೇ ಜಾಸ್ತಿ ತಿನ್ಬಿಡ್ತೀನಿ. ಸೊ ಇದು ಆಕ್ಚುಲಿ ಪಾಲಕ್ ಅಲ್ವಾ, ಅದೇನು ಜಾಸ್ತಿ ಬರೀ ಮಸಾಲ ಅಂತ ಏನೆಲ್ಲ ಅಲ್ಲ ಅದು. ಸೊ ಪಾಲಕ್ ಆಗಿರೋದ್ರಿಂದ ಇಷ್ಟು ತಿನ್ಬೋದು. ಸೊ ಇದು ನನ್ನ ಮಧ್ಯಾಹ್ನದಕ್ಕೆ ಫುಡ್. ಸ್ವಲ್ಪ ಸಲಾಡ್ ಬೇರೆ ತಿನ್ನಲ್ಲ, ಸಾಕು ಬಿಡಿ. ಎಸ್ ಸ್ನೇಹಿತರೆ, ಸೊ ದೋಸೆ ಹಾಗೂ ಮಶ್ರೂಮ್ ಡ್ರೈ ಕರಿ ರೆಡಿ ಆಗಿದೆ ಮಧ್ಯಾಹ್ನದ ಊಟಕ್ಕೆ. ನೋಡ್ತಾ ಇರ್ಬೋದು ನೀವಿಲ್ಲಿ. ಸೊ ತಿಂದು ನೋಡಿ ಹೇಗಿದೆ ಹೇಳ್ತೇನೆ. ವಾವ್, ಯಮ್ಮಿ. ಅಲ್ಟಿಮೇಟ್, ಸಕ್ಕತ್ತಾಗಿದೆ ಸ್ನೇಹಿತರೆ. ಒಂದ್ಸತಿ ಮಾಡ್ಕೊಳ್ಳಿ, ಮತ್ತೆ ಮತ್ತೆ ಮಾಡ್ಕೊಳ್ತೀರಾ. ತುಂಬಾ ಚೆನ್ನಾಗಿದೆ. ವೆರಿ ವೆರಿ ಹೆಲ್ದಿ ಫುಡ್. ಚೆನ್ನಾಗಿ ಬಂದಿದೆ. ಆ ಪಾಲಕ್ದು ಉಪ್ಪು ಖಾರ ಚೂರು ಕಮ್ಮಿ ಇದೆ, ಬಟ್ ಪಾಲಕ್ ಇರೋದ್ರಿಂದ ಫ್ಲೇವರ್ ಸಕ್ಕತ್ತಾಗಿದೆ. ಮಶ್ರೂಮು ಹದವಾಗಿ ಬೆಂದಿದೆ. ತುಂಬಾ ಚೆನ್ನಾಗಿದೆ, ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ? ಸೊ ನಾನೀಗ ತಿಂದು ಸ್ವಲ್ಪ ರೆಸ್ಟ್ ಮಾಡಿ, ಸ್ವಲ್ಪ ಎಡಿಟಿಂಗು ವಿಡಿಯೋಸ್ ಎಲ್ಲ ನೋಡಿ ಅಪ್ಲೋಡ್ ಮಾಡೋದಿನ್ನ ಇದೆಯಾ ನೋಡಿ ಜಿಮ್ಗೆ ಹೊರಡ್ತೀನಿ. ಸೊ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಸೊ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ, ಸೊ ಕಾರ್ಡಿಯೋ ಆದ್ಮೇಲೆ ಈ ಒಂದು ಏನ್ ಇವಾಗ ನೋಡ್ತಾ ಇರಲ್ಲ ಈ ವರ್ಕೌಟ್ ನ ಮಾಡಿಸಿದ್ರು. ಸೊ ಎಷ್ಟು ಕ್ಯಾಲೋರೀಸ್ ನ ಬರ್ನ್ ಮಾಡಿದೆ ಅಂತ ಟ್ರ್ಯಾಕ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಜಸ್ಟ್ ನಾನು ಹಾಗೆ ವಿಡಿಯೋ ಮಾಡ್ಕೊಂಡೆ. ಸೊ ಅದಾದ್ಮೇಲೆ ನೋಡಿ ಇಲ್ಲಿ ನೋಡ್ತಿದ್ರಲ್ಲ, ಅದು ಟ್ರೆಡ್ಮಿಲ್ ಸೈಕ್ಲಿಂಗ್ ಎಲ್ಲ ಆದ್ಮೇಲೆ ನಾನು ಇವಾಗ ಏನ್ ತೋರಿಸ್ನಲ್ಲ ಅದು, ಮತ್ತೆ ಇವಾಗ ಇಲ್ಲಿ ಇಬ್ರು ಮಧ್ಯೆ ಒಂದು ಎಕ್ವಿಪ್ಮೆಂಟ್ ಇತ್ತು ನೋಡಿ. ಸೊ ಅದು ಕೂಡ ಮಾಡಿಸಿದ್ರು. ಸೊ ನಂಗೆ ಹೆಸರುಗಳು ಗೊತ್ತಿಲ್ಲ, ಬಟ್ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದೆ ಸ್ನೇಹಿತರೆ. ಜಿಮ್ ಮುಗೀತು, ಡೇ 6. ಸೊ ಬಂದೆ, ಹಸುವಾಗ್ತಾ ಇದೆ. ಇವಾಗ ಸ್ವಲ್ಪ ದ್ರಾಕ್ಷಿ ತಿನ್ನೋಣ ಅಂತ ಇಷ್ಟೇ ಚೂರೇ ಸಾಲ್ಟ್ ಹಾಕಿದ್ದೀನಿ. ಇದಕ್ಕೆ ಜಾಸ್ತಿ ಇಲ್ಲ, ಸ್ವಲ್ಪ ತಿಂತೀನಿ. ತಿಂದು ಮತ್ತೆ ನಾನು ಇವಾಗ ಅಡುಗೆ ಮಾಡ್ಕೊಳ್ಬೇಕು. ಏನ್ ಮಾಡ್ತೀನಿ ಅಂತ ನೋಡ್ತಾ ಇರಿ ವಿಡಿಯೋನಲ್ಲಿ. ಸೊ ಇನ್ನೊಂದು ಸ್ವಲ್ಪ ಹಸುವಾಗ್ತಾ ಇದೆ ಅಂತ ಸೊ ನಾನು ಡ್ರೈ ಫ್ರೂಟ್ಸ್ 1-2 ಡೇಟ್ಸು ಮತ್ತೆ ಒಂದು 3 ಆಪ್ರಿಕಾಟ್ ಇತ್ತು. ಸೊ ತಿಂತಾ ಇದ್ದೀನಿ ಇವಾಗ. ಇದನ್ನು 2 ತಿಂದು ಚೆನ್ನಾಗಿ ನೀರು ಕುಡಿದೆ. ನೀರು ಕುಡಿಬೇಕು. ಡೇ 6. ಸೊ ಇವಾಗ ಕೂತಿದ್ದೀನಿ, ಸ್ವಲ್ಪ ಸ್ಟೋರೀಸ್ ಅಪ್ಲೋಡ್ ಮಾಡಿ ಮತ್ತು ಸ್ವಲ್ಪ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಿ ಮತ್ತೆ ಅಡುಗೆ ಮಾಡ್ಕೊಳ್ಬೇಕು. ಸೊ ನೀರು ಚೆನ್ನಾಗಿ ಕುಡಿಬೇಕು ಸ್ನೇಹಿತರೆ. ಡಿನ್ನರ್ಗೆ ನಾನು ಚಪಾತಿ ಮಾಡ್ಕೊಂಡಿದ್ದೆ. ಒಂದು 3 ಚಪಾತಿ ಮಾಡಿಬಿಟ್ಟೆ, 2 ಅಷ್ಟೇ ಹಾಕೊಂಡೆ ತಿನ್ನೋದಕ್ಕೆ, 1 ಹಾಗೆ ಬಿಟ್ಟೆ. 3 ಅಂದ್ರೆ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಮತ್ತೆ ಬೆಳಗ್ಗೆ ಮಾಡಿದಂತಹ ಈ ಒಂದು ಮಶ್ರೂಮ್ ಕರಿ ಇತ್ತಲ್ಲ ಅದು, ಮತ್ತೆ ಒಂದ್ ಸ್ವಲ್ಪ ಈರುಳ್ಳಿ ಕೂಡ ಹೆಚ್ಕೊಂಡು ಸ್ವಲ್ಪ ನಿಂಬೆ ಹಣ್ಣು ರಸ ಕೂಡ ಹಾಕೊಂಡು ನನ್ನ ಒಂದು ಡಿನ್ನರ್ನ ಕಂಪ್ಲೀಟ್ ಮಾಡ್ಕೊಂಡೆ.
ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ, ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಅನ್ ಆಪ್ಟಿಮಿಸ್ಟಿಕ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.